ಮೊದಲನೇದಾಗಿ ನಾನು ಬಿಜೆಪಿಯವರ ನೈತಿಕತೆಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಮನರೇಗಾದಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಂತವ್ರು ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಕೆಳಗಡೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೊಂಥರ ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಾವು ರಾಜಭವನ ಚಲೋ ಅಂತ ಇರೋದು ಅದು ನಮಗೋಸ್ಕರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಸುಮಾರು 12 ಕೋಟಿ ರೋಜ್ಗಾರ್ ಕಾರ್ಡ್ ಹೋಲ್ಡರ್ ಏನಿದ್ರು, ಜಾಬ್ ಕಾರ್ಡ್ ಹೋಲ್ಡರ್ ಏನಿದ್ರು, ಅವ್ರು ಎಲ್ಲರಿಗೂ ಕೂಡ ಮನರೇಗಾದಿಂದ ಅವರ ಒಂದು ವೈಯಕ್ತಿಕ ಜೀವನವನ್ನ ಸುಧಾರಿಸ್ಕೊಳ್ಳಕ್ಕೆ UPA ಸರ್ಕಾರ 20 ವರ್ಷದ ಹಿಂದೆ 2005ರಲ್ಲಿ ಇದನ್ನ ಕಾನೂನನ್ನ ಮಾಡಿ ಸಂವಿಧಾನಾತ್ಮಕವಾದಂತ ಹಕ್ಕನ್ನ ಅವ್ರಿಗೆ ಕೊಟ್ಟಿತ್ತು, ಅಂದ್ರೆ ಕೆಲಸ ಮಾಡುವಂತ ಹಕ್ಕನ್ನ ಕೊಟ್ಟಿತ್ತು. ಆದ್ರೆ ಈಗ ನೋಡಿದ್ರೆ 20 ವರ್ಷದ ನಂತರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗಿತಾರೆ. ಅದನ್ನ ತೆಗೆದು ಅದರಲ್ಲಿ ಸುಮಾರು ಚೇಂಜಸ್ ಅನ್ನ ಮಾಡಿದ್ದಾರೆ. ಮನ್ರೇಗಾದಲ್ಲಿ ಇರುವಂತ ಅನೇಕ ಕಾಯ್ದೆಗಳನ್ನ ಚೇಂಜಸ್ ಮಾಡಿದ್ದಾರೆ. ಇದು ಸುಲಭದ ತುತ್ತಲ್ಲ, ಯಾಕಂದ್ರೆ ಇದು ಫೆಡರಲ್ ಸಿಸ್ಟಮ್ ಇರುವಂತ ನಮ್ಮ ಭಾರತ ದೇಶದಲ್ಲಿ ಏನು ಗ್ರಾಮ ಪಂಚಾಯಿತಿಯ ಪರಿಕಲ್ಪನೆ ಏನಾಗಿತ್ತು, ರಾಜೀವ್ ಗಾಂಧೀಜಿಯವರ ಗ್ರಾಮ ಪಂಚಾಯಿತಿಯ ಪರಿಕಲ್ಪನೆ ಏನಾಗಿತ್ತು ಅಂತಂದ್ರೆ ಡೆಲ್ಲಿಯಲ್ಲಿ ಕುತ್ಕೊಂಡು ಕಾನೂನನ್ನ ಮಾಡಬಾರ್ದು, ಡೆಲ್ಲಿಯಲ್ಲಿ ಕುತ್ಕೊಂಡು ಹಳ್ಳಿಗೆ ಏನ್ ಬೇಕು ಅಂತ ವಿಚಾರ ಮಾಡಿದ್ರೆ ಸಿಕ್ಕದಿಲ್ಲ. ಡೆಲ್ಲಿಯಲ್ಲಿ 1 ರೂಪಾಯಿನ ಬಿಡುಗಡೆ ಮಾಡಿದ್ರೆ ಹಳ್ಳಿಗೆ ಬರೋದ್ರಲ್ಲಿ ಅದು 5 ಪೈಸೆ 10 ಪೈಸೆ ಆಗುತ್ತೆ. ಸೊ ಹಳ್ಳಿ ಸುಧಾರಣೆ ಆಗ್ಬೇಕು, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇದಾಗ್ಬೇಕು ಅಂತಂದ್ರೆ ಹಳ್ಳಿಯಲ್ಲೇ ಕುತ್ಕೊಳ್ಬೇಕು, ಹಳ್ಳಿಗರನೇ ಗ್ರಾಮ ಸಭೆಯನ್ನ ಮಾಡ್ಬೇಕು, ಅದ್ರ ಮುಖಾಂತರ ತಮ್ಮ ಹಳ್ಳಿ ಹೇಗೆ ಸುಧಾರಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ಬೇಕಾಗಿತ್ತು. ಆದ್ರೆ ಈಗ ಇದು VBG ಗ್ರಾಮ್ಜಿ ನೋಡಿದ್ರೆ ಇದು ಡೆಲ್ಲಿಯಲ್ಲಿ ಅವ್ರು ಚೂಸ್ ಮಾಡೋಂಗ ಆಗಿದೆ. ಅವ್ರು ಯಾವ ಗ್ರಾಮ ಪಂಚಾಯತ್ಗೆ ಕೆಲಸ ಕೊಡ್ತಾರೋ, ಯಾವ ಗ್ರಾಮದಲ್ಲಿ ಕೆಲಸ ಮಾಡಂತ ಹೇಳ್ತಾರೋ, ಬಹಳಷ್ಟು ಕನ್ಫ್ಯೂಷನ್ ಇದೆ. ಸೊ ಮನರೇಗಾದಿಂದ ಎಷ್ಟೊಂದು ಒಳ್ಳೇದಾಗ್ತಾ ಇತ್ತು, ಅದರ ತದ್ವಿರುದ್ಧವಾಗಿ ಈ ಅಭಿವೃದ್ಧಿಯ ವಿರುದ್ಧವಾಗಿ ಅವರು ಇದನ್ನ ಶಾಸನವನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದ್ರ ವಿರುದ್ಧವಾಗಿ ಇವತ್ತು ರಾಜಭವನ ಚಲೋ ಪ್ರತಿಷ್ಠೆ ಮಾಡ್ತಾರೆ. ಖಂಡಿತವಾಗ್ಲೂ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮೆಮೊರಂಡಮ್ ಕೊಡ್ತೀವಿ. ಬೆಳಗಾವಿ ಗಡಿ ಭಾಗದಲ್ಲಿ 400 ಕೋಟಿ ಹಣ ಮಹಾರಾಷ್ಟ್ರದಿಂದ ಸೀಸ್ ಮಾಡಲಾಗಿದೆ ಅಂತ ತುಂಬಾ ಸುದ್ದಿ ಆಗ್ತಿದೆ. ನಿಮ್ಮ ಗಮನಕ್ಕೆ ಏನಾದರೂ ನೋಡಿ, ಈಗ ಕಾಂಗ್ರೆಸ್ನಲ್ಲೂ ಆರೋಪಗಳು ಜೊತೆಗೆ ಬಿಜೆಪಿ ಅವರು ಈ ಕಡೆ ರಾಜಕೀಯವಾಗಿ ನೋಡಿ, ಇದು ಕುಲಂಕುಷವಾಗಿ ಕಾನೂನು ಪ್ರಕಾರ ಮೊದಲು ತನಿಖೆ ಮಾಡೋಣ. ಬೆಳಗಾವಿಯಲ್ಲಿ ಸಿಕ್ಕಿದೆ ಮೊದಲು ಗಡಿ ಭಾಗ, ಅದು ಆ ಗಡಿ ಭಾಗ ಯಾರಿಗೆ ಸೇರುತ್ತೆ? ಯಾಕಂದ್ರೆ ಮೂರು ಗಡಿಗಳು ಅಲ್ಲಿ ಚೋರ್ಲಾಘಾಟದಲ್ಲಿ 3 ಗಡಿಗಳು ಸೇರ್ತಾವೆ. ಒಂದು ಗೋವಾದೊಂದು, ಮಹಾರಾಷ್ಟ್ರದೊಂದು, ಕರ್ನಾಟಕದೊಂದು. ಅದು ನಮ್ಮ ಪೊಲೀಸರು ಅದನ್ನ ಕುಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಇದ್ರಲ್ಲಿ ರಾಜಕಾರಣ ಮಾಡೋಣ, ನಂತರ ಮಾಡೋಣ. 400 crore ಅಂತಂದ್ರೆ ಇದನ್ನ ಕಡಿಮೆ ಅಲ್ಲ. ಅದು ಅದು 2000 ನೋಟು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಷ್ಟೊಂದು ನೋಟ್ ಎಲ್ಲಿಂದ ಬಂತು, ಯಾರ ಕಡೆಯಿಂದ ಬಂತು? ಗುಜರಾತ್ ನಿಂದ ಬಂದಿದೆ. ಗುಜರಾತ್ ಯಾರ್ದು, ಯಾರ ಸರ್ಕಾರ ಇದೆ ಅನ್ನೋದು ತಮ್ಗೆ ಗೊತ್ತು. ಸೊ ಗುಜರಾತ್, ಮಹಾರಾಷ್ಟ್ರ ದಾಟ್ಕೊಂಡು ಇಲ್ಲಿ ಬಂದಿದೆ. ಕಂಟೈನರ್ ಅಲ್ಲಿ ಬರೋದು ಅವ್ರಿಗೆ ಗೊತ್ತಾಗೋದಿಲ್ಲ ಅಂತಂದ್ರೆ ಏನು ಚಳ್ಳೆ ಹಣ್ಣು ತಿಂತಾ ಇದ್ರ? ನೋಡೋಣ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ತಪ್ಪಿತಸ್ಥರು ಯಾರು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಮ್ಮ ಬೆಳಗಾವಿ ಪೊಲೀಸರಾಗ್ಲಿ, ಕರ್ನಾಟಕ ರಾಜ್ಯದ ಪೊಲೀಸರಾಗ್ಲಿ ಇದನ್ನ ಖಂಡಿತವಾಗ್ಲೂ ಇದನ್ನ ಭೇದಿಸ್ತಾರೆ ಅನ್ನೋಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ದೇವೇಗೌಡರು ಬಹಳಷ್ಟು ಹಿರಿಯರು, ಅವರ ಮಾತಿಗೆ ನಾನೇನು ಮಾತಾಡೋದಿಲ್ಲ. ಬಟ್ ಯಾರ ವಿರುದ್ಧ ಯಾರು ಷಡ್ಯಂತ್ರ ಮಾಡಿಲ್ಲ. ಬಹಳಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಒಬ್ಬ ಮಹಿಳಾ ಮಂತ್ರಿಯಾಗಿ ಇಷ್ಟೇ ಮಾತನಾಡ್ಲಿಕ್ಕೆ ನಾನು ಬಯಸ್ತೀನಿ. ಮೊದಲನೇದಾಗಿ ನಾನು ಬಿಜೆಪಿಯವರ ನೈತಿಕತೆಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಮನರೇಗಾದಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಂತವ್ರು ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಕೆಳಗಡೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೊಂಥರ ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಾವು ರಾಜಭವನ ಚಲೋ ಅಂತ ಇರೋದು ಅದು ನಮಗೋಸ್ಕರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಸುಮಾರು 12 ಕೋಟಿ ರೋಜ್ಗಾರ್ ಕಾರ್ಡ್ ಹೋಲ್ಡರ್ ಏನಿದ್ರು, ಜಾಬ್ ಕಾರ್ಡ್ ಹೋಲ್ಡರ್ ಏನಿದ್ರು, ಅವ್ರು ಎಲ್ಲರಿಗೂ ಕೂಡ ಮನರೇಗಾದಿಂದ ಅವರ ಒಂದು ವೈಯಕ್ತಿಕ ಜೀವನವನ್ನ ಸುಧಾರಿಸ್ಕೊಳ್ಳಕ್ಕೆ UPA ಸರ್ಕಾರ 20 ವರ್ಷದ ಹಿಂದೆ 2005ರಲ್ಲಿ ಇದನ್ನ ಕಾನೂನನ್ನ ಮಾಡಿ ಸಂವಿಧಾನಾತ್ಮಕವಾದಂತ ಹಕ್ಕನ್ನ ಅವ್ರಿಗೆ ಕೊಟ್ಟಿತ್ತು, ಅಂದ್ರೆ ಕೆಲಸ ಮಾಡುವಂತ ಹಕ್ಕನ್ನ ಕೊಟ್ಟಿತ್ತು. ಆದ್ರೆ ಈಗ ನೋಡಿದ್ರೆ 20 ವರ್ಷದ ನಂತರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗಿತಾರೆ. ಅದನ್ನ ತೆಗೆದು ಅದರಲ್ಲಿ ಸುಮಾರು ಚೇಂಜಸ್ ಅನ್ನ ಮಾಡಿದ್ದಾರೆ. ಮನ್ರೇಗಾದಲ್ಲಿ ಇರುವಂತ
ಇರುವಂತ ಅನೇಕ ಕಾಯ್ದೆಗಳನ್ನ ಚೇಂಜಸ್ ಮಾಡಿದ್ದಾರೆ. ಇದು ಸುಲಭದ ತುತ್ತಲ್ಲ, ಯಾಕಂದ್ರೆ ಇದು ಫೆಡರಲ್ ಸಿಸ್ಟಮ್ ಇರುವಂತ ನಮ್ಮ ಭಾರತ ದೇಶದಲ್ಲಿ ಏನು ಗ್ರಾಮ ಪಂಚಾಯಿತಿಯ ಪರಿಕಲ್ಪನೆ ಏನಾಗಿತ್ತು, ರಾಜೀವ್ ಗಾಂಧೀಜಿಯವರ ಗ್ರಾಮ ಪಂಚಾಯಿತಿಯ ಪರಿಕಲ್ಪನೆ ಏನಾಗಿತ್ತು ಅಂತಂದ್ರೆ, ಡೆಲ್ಲಿಯಲ್ಲಿ ಕೂತ್ಕೊಂಡು ಕಾನೂನನ್ನ ಮಾಡಬಾರ್ದು, ಡೆಲ್ಲಿಯಲ್ಲಿ ಕೂತ್ಕೊಂಡು ಹಳ್ಳಿಗೆ ಏನ್ ಬೇಕು ಅಂತ ವಿಚಾರ ಮಾಡಿದ್ರೆ ಸಿಕ್ಕದಿಲ್ಲ. ಡೆಲ್ಲಿಯಲ್ಲಿ ₹1 ಬಿಡುಗಡೆ ಮಾಡಿದ್ರೆ ಹಳ್ಳಿಗೆ ಬರೋದ್ರಲ್ಲಿ ಅದು 5 ಪೈಸೆ 10 ಪೈಸೆ ಆಗುತ್ತೆ. ಸೊ ಹಳ್ಳಿ ಸುಧಾರಣೆ ಆಗ್ಬೇಕು, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇದಾಗ್ಬೇಕು ಅಂತಂದ್ರೆ ಹಳ್ಳಿಯಲ್ಲೇ ಕೂತ್ಕೊಳ್ಬೇಕು, ಹಳ್ಳಿಗರನೇ ಗ್ರಾಮ ಸಭೆಯನ್ನ ಮಾಡ್ಬೇಕು, ಅದ್ರ ಮುಖಾಂತರ ತಮ್ಮ ಹಳ್ಳಿ ಹೇಗೆ ಸುಧಾರಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ಬೇಕಾಗಿತ್ತು. ಆದ್ರೆ ಈಗ ಇದು VBG ಗ್ರಾಮ್ಜಿ ನೋಡಿದ್ರೆ ಇದು ಡೆಲ್ಲಿಯಲ್ಲಿ ಅವ್ರು ಚೂಸ್ ಮಾಡೋಂಗ ಆಗಿದೆ. ಅವ್ರು ಯಾವ ಗ್ರಾಮ ಪಂಚಾಯತ್ಗೆ ಕೆಲಸ ಕೊಡ್ತಾರೋ, ಯಾವ ಗ್ರಾಮದಲ್ಲಿ ಕೆಲಸ ಮಾಡಂತ ಹೇಳ್ತಾರೋ, ಬಹಳಷ್ಟು ಕನ್ಫ್ಯೂಷನ್ ಇದೆ. ಸೊ ಮನರೇಗಾದಿಂದ ಎಷ್ಟೊಂದು ಒಳ್ಳೇದಾಗ್ತಾ ಇತ್ತು, ಅದರ ತದ್ವಿರುದ್ಧವಾಗಿ ಈ ಅಭಿವೃದ್ಧಿಯ ವಿರುದ್ಧವಾಗಿ ಅವರು ಇದನ್ನ ಶಾಸನವನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದ್ರ ವಿರುದ್ಧವಾಗಿ ಇವತ್ತು ರಾಜಭವನ ಚಲೋ ಪ್ರತಿಷ್ಠೆ ಮಾಡ್ತಾರೆ. ಖಂಡಿತವಾಗ್ಲೂ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮೆಮೊರಂಡಮ್ ಕೊಡ್ತೀವಿ. ಬೆಳಗಾವಿ ಗಡಿ ಭಾಗದಲ್ಲಿ 400 ಕೋಟಿ ಹಣ ಮಹಾರಾಷ್ಟ್ರದನ್ನ ಸೀಸ್ ಮಾಡಲಾಗಿದೆ ಅಂತ ತುಂಬಾ ಸುದ್ದಿ ಆಗ್ತಿದೆ. ನಿಮ್ಮ ಗಮನಕ್ಕೆ ಏನಾದ್ರು ಚಾಲೆಂಜ್ ನೋಡಿ, ಹೊಸ ರಾಜಕೀಯ ಆಯ್ಕೆಗಳು ತಲುಪಪಟ್ಟಿದೆ. ಈಗ ವಿನಾಕಾರಣ ಕಾಂಗ್ರೆಸ್ನಲ್ಲೂ ಆರೋಪಗಳು ಬರ್ತಾ ಇದೆ. ಜೊತೆಗೆ ಬಿಜೆಪಿ ಅವರು ಈ ಕಡೆ ಈ ಕಡೆ ರಾಜಕೀಯವಾಗಿ ತಿಳ್ಕೊಂಡಿರ್ತಕ್ಕಂಥದ್ದು ಈ ಆಯ್ಕೆ. ನೋಡಿ, ಇದು ಕುಲಂಕುಷವಾಗಿ ಕಾನೂನು ಪ್ರಕಾರ ಮೊದಲು ತನಿಖೆ ಮಾಡೋಣ. ಬೆಳಗಾವಿಯಲ್ಲಿ ಸಿಕ್ಕಿದೆ ಮೊದಲು ಗಡಿ ಭಾಗ, ಅದು ಆ ಗಡಿ ಭಾಗ ಯಾರಿಗೆ ಸೇರುತ್ತೆ? ಯಾಕಂದ್ರೆ ಮೂರು ಗಡಿಗಳು ಅಲ್ಲಿ ಚೋರ್ಲಾಘಾಟದಲ್ಲಿ 3 ಗಡಿಗಳು ಸೇರ್ತಾವೆ. ಒಂದು ಗೋವಾದೊಂದು, ಮಹಾರಾಷ್ಟ್ರದೊಂದು, ಕರ್ನಾಟಕದೊಂದು. ಅದು ನಮ್ಮ ಪೊಲೀಸರು ಅದನ್ನ ಕುಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಇದ್ರಲ್ಲಿ ರಾಜಕಾರಣ ಮಾಡೋಣ, ನಂತರ ಮಾಡೋಣ. 400 crore ಅಂತಂದ್ರೆ ಇದನ್ನು ಕಡಿಮೆ ಅಲ್ಲ. ಅದು ಅದು 2000 ನೋಟು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಷ್ಟೊಂದು ನೋಟ್ ಎಲ್ಲಿಂದ ಬಂತು, ಯಾರ ಕಡೆಯಿಂದ ಬಂತು? ಗುಜರಾತ್ ನಿಂದ ಬಂದಿದೆ. ಗುಜರಾತ್ ಯಾರ್ದು, ಯಾರ ಸರ್ಕಾರ ಇದೆ ಅನ್ನೋದು ತಮ್ಗೆ ಗೊತ್ತು. ಸೊ ಗುಜರಾತ್, ಮಹಾರಾಷ್ಟ್ರ ದಾಟ್ಕೊಂಡು ಇಲ್ಲಿ ಬಂದಿದೆ. ಕಂಟೈನರ್ ಅಲ್ಲಿ ಬರೋದು ಅವ್ರಿಗೆ ಗೊತ್ತಾಗೋದಿಲ್ಲ ಅಂತಂದ್ರೆ ಏನು ಚಳ್ಳೆ ಹಣ್ಣು ತಿಂತಾ ಇದ್ರ? ನೋಡೋಣ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ತಪ್ಪಿತಸ್ಥರು ಯಾರು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಮ್ಮ ಬೆಳಗಾವಿ ಪೊಲೀಸರಾಗ್ಲಿ, ಕರ್ನಾಟಕ ರಾಜ್ಯದ ಪೊಲೀಸರಾಗ್ಲಿ ಇದನ್ನ ಖಂಡಿತವಾಗ್ಲೂ ಇದನ್ನ ಭೇದಿಸ್ತಾರೆ ಅನ್ನೋಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ದೇವೇಗೌಡರ ಕುಟುಂಬ ಷಡ್ಯಂತ್ರ ಆಗಿದೆ ಅಂತ ದೇವೇಗೌಡರು ಮಾತಾಡಿದ್ರು. ನಮಗೂ ಒಂದು ಕಾಲ ಬರುತ್ತೆ ಅಂತ ನಿಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಬಹಳಷ್ಟು ಹಿರಿಯರು, ಅವರ ಮಾತಿಗೆ ನಾನೇನು ಮಾತಾಡೋದಿಲ್ಲ. ಬಟ್ ಯಾರ ವಿರುದ್ಧ ಯಾರು ಷಡ್ಯಂತ್ರ ಮಾಡಿಲ್ಲ. ಬಹಳಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಒಬ್ಬ ಮಹಿಳಾ ಮಂತ್ರಿಯಾಗಿ ಇಷ್ಟೇ ಮಾತನಾಡ್ಲಿಕ್ಕೆ ನಾನು ಬಯಸ್ತೀನಿ.